ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಸಣ್ಣ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಿಮಗೆ ಪರಿಚಯ ಮಾಡ್ತಿರತಕ್ಕಂತಹ ಒಬ್ಬ ಮಹಿಳೆ BCom ಗ್ರ್ಯಾಜುಯೇಟ್ ಆಗಿದ್ದಾರೆ. ಹಾಗೆ ಅವರು BComನ್ನು ಮಾಡ್ಕೊಂಡ್ಬಿಟ್ಟು ಒಂದು ನರ್ಸರಿಯನ್ನು ಪ್ರಾರಂಭ ಮಾಡಿ ಅವರ ಜೀವನ ನಡೆಸ್ತಿದ್ದಾರೆ. ಹಾಗೆ ಉತ್ತಮ ಲಾಭವನ್ನು ಕೂಡ ತೊಗೊತಿದ್ದಾರೆ. ಅದಕ್ಕೋಸ್ಕರ ಇವರನ್ನು ನಾವು ಮಾತಾಡ್ಸೋದ್ರ ಮೂಲಕ, ಇವರ ಅನುಭವಗಳನ್ನು ತಗೊಳೋದ್ರ ಮೂಲಕ ನನ್ನ ಜನಗಳಿಗೆ ಯಾಕೆ, ನನ್ನ ಪ್ರೇಕ್ಷಕರಿಗೆ ಯಾಕೆ ಇದನ್ನು ತಿಳಿಸಬಾರ್ದು, ಇದನ್ನು ಕೆಲವರು ಮಾಡ್ಕೊತ ಅವ್ರ ಜೀವನವನ್ನು ಯಾಕೆ ಮಾಡಬಾರ್ದು ಅನ್ನೋದನ್ನು ಒಂದು ತೋರಿಸೋ ಸಣ್ಣ ಪ್ರಯತ್ನವಾಗಿದೆ. ಬನ್ನಿ ಅವ್ರನ್ನ ಮೊದಲಿಗೆ ಪರಿಚಯವನ್ನು ಮಾಡ್ಕೊಳ್ಳೋಣ. ಹೇಗಿದ್ರಮ್ಮ? ಚೆನ್ನಾಗಿದ್ದೀರಿ. ಮೊದಲನೇದಾಗಿ ನಮ್ಮ ಪ್ರೇಕ್ಷಕರಿಗೆ ನಿಮ್ಮ ಪರಿಚಯವನ್ನು ಮಾಡಿಕೊಡಿ. ನಮ್ಮ ಹೆಸರು ವನ್ನಮ್ಮ ಅಂತೇಳಿ. ನಾವು BCom ಗ್ರಾಜುಯೇಟ್ ಮುಗಿಸಿರೋದು. ಇದು ನಮ್ದೇ ನರ್ಸರಿ. ಇದು ಈಗ ಅಮ್ಮ, ಈ ನರ್ಸರಿ ಯಾವ ಪ್ಲೇಸ್ ಅಲ್ಲಿ ಇದೆ, ಎಲ್ಲಿ ಬರುತ್ತೆ ಇದು ನರ್ಸರಿ? ದಾವಣಗೆರೆ ತಾಲೂಕು ದೊಡ್ಡಬಾತಿ ಗ್ರಾಮಕ್ಕೆ ಸೇರುತ್ತೆ. ಇದು SV ಗಾರ್ಡನ್ ನರ್ಸರಿ ಅಂತ ಹೇಳಿ. ದಾವಣಗೆರೆಯಿಂದ ಬಾತಿ ಗ್ರಾಮಕ್ಕೆ ಹೋಗೋ ದಾರಿಯಲ್ಲಿ ಬಲಗಡೆ ಸಿಗುತ್ತೆ ನಮ್ದು ನರ್ಸರಿ. ಇದು 8 ವರ್ಷ ಆಯ್ತು ನಾವು ಮಾಡ್ತಾ ಇರ್ತಕ್ಕ. ಅಂದ್ರೆ ನಿಮಗೆ ಇದರಲ್ಲಿ ಲಾಭ ಹೇಗಿದೆ ಅಮ್ಮ? ಇಲ್ಲ, ನಾವು ಸ್ಟಾರ್ಟಿಂಗ್ 25,000 ರೂಪಾಯಿ ನಾನು ಸ್ವಂತ ಬಂಡವಾಳ ಹಾಕಿದ್ದು. ಅದಾದ 2 ತಿಂಗಳಲ್ಲಿ ನಾನು ಮುದ್ರಾ ಲೋನ್ ತಗೊಂಡ್ಬಿಟ್ಟು ಅದಕ್ಕೊಂದು ಡೆವಲಪ್ಮೆಂಟ್ ಮಾಡ್ಕೊಂತ ಮಾಡ್ತಾ ಈಗ ಇಲ್ಲಿ ಬಂದಿದೆ. ನಾನು ಈಗ ಒಂದು 8ರಿಂದ 10 ಲಕ್ಷ ರೂಪಾಯಿ ಸ್ಟಾಕ್ ಇದೆ. ಗಿಡಗಳೆಲ್ಲ ನಾವೇ ಎಲ್ಲ ರೆಡಿ ಮಾಡ್ತೀವಿ, ಹೊರಗಡೆಯಿಂದನೂ ತರಿಸ್ತೀವಿ. ನಮ್ಮ ಕಸ್ಟಮರ್ಗೆ ಏನು ಬೇಕೋ ಅದನ್ನ ನಾವು ಮಾಡ್ಕೊಡ್ತೀವಿ. ಆಮೇಲೆ ಕಸ್ಟಮರ್ ರೆಸ್ಪಾನ್ಸ್ ನಿಮ್ಮ ಹತ್ರ ಹೇಗಿದೆ? ನಮಗೆ ಕಸ್ಟಮರ್ ತುಂಬಾನೇ ಖುಷಿ ಪಟ್ಟು ಹೋಯ್ತಾರೆ ನಮ್ಮ ಹತ್ರ. ಹೌದ್ರಾ? ಮೊದಲನೇದಾಗಿ ನಿಮ್ಮ ಈ ನರ್ಸರಿ ಮಾಡಿ 8 ವರ್ಷ ಆಯ್ತು ಅಂತಿರಲ್ಲ, 8 ವರ್ಷದಲ್ಲಿ ನಿಮ್ಮ ಹತ್ರ ಅತಿ ಹೆಚ್ಚಿನ ರೇಟಿನ ಗಿಡ ಯಾವ್ದಿದೆ, ಅತಿ ಕಡಿಮೆ ರೇಟಿನ ಗಿಡ ಯಾವ್ದಿದೆ ಇಲ್ಲಿ ನಿಮ್ಮ ಹತ್ರ? ಬರೀ ನಾನು ಈಗ ನಮ್ಮ ಹತ್ರ ಇರೋ ಗಿಡದಲ್ಲಿ ತೋರಿಸ್ತೀನಿ ನಾನು. ಬನ್ನಿ ಮೇಡಮ್. ನಮ್ಮಲ್ಲಿ ಇದು ಜಿನಿಯಾ ಅಂತ ಹೇಳ್ಬಿಟ್ಟು ಇದಾ? ಇದು 30 ರೂಪೀಸ್ ಇಂದ ಮಾರ್ತೀವಿ ನಾವು. 30 ರೂಪೀಸ್ ಇಂದ? ಬರೀ 30 ರೂಪಾಯಿಂದ ನೀವು ಇದನ್ನ ಮಾರಕ್ ಸ್ಟಾರ್ಟ್ ಮಾಡ್ತೀರಾ? ಕೆಲವೊಂದ್ ಗಿಡ 30 ರೂಪಾಯಿ ಇದೆ, ಕೆಲವೊಂದ್ ಗಿಡ 100 ರೂಪಾಯಿ ಇರುತ್ತೆ. ಯಾವ ಗಿಡ ಏನ್ ರೇಂಜ್ ಇರುತ್ತೆ ಅದರಲ್ಲಿ ನಾವು ಒಂದು 10-20% ಕಮ್ಮಿ ರೇಟ್ ಅಲ್ಲೇ ಕೊಡ್ತೀವಿ ನಾವು. ಅಂದ್ರೆ ಇದೇ ನಿಮ್ಮ ಸ್ಟಾರ್ಟಿಂಗ್ ಪ್ರೈಸ್ ಅಥವಾ ಇದಕ್ಕಿಂತ ಕಮ್ಮಿಗೂ ಇದಾವೋ? 20 ರೂಪಾಯಿದು ಕೊಡ್ತೀವಿ ನಾವು. ಅದು ತೋರಿಸ್ತೀರಾ ಅದೊಂದು ಸ್ವಲ್ಪ ಹೇಗಿದೆ ಅಂತ ಹೇಳಿ, ಯಾವ ಗಿಡ ಅಂತ? ಬನ್ನಿ. ಇದು ಬಾಲ್ಸಮ್ ಅಂತ ಹೇಳಿ 20 ರೂಪಾಯಿ ಕೊಡ್ತೀವಿ. ಇದು ಎಲ್ಲರ ಮನೇಲಿ ಬಾಗ್ಲಲ್ಲಿ ಇರುತ್ತೆ, ಆದ್ರೆ ಎಲ್ಲರಿಗೂ ಈ ಕಲರ್ ಬೇಕು ಅಂದಾಗ ಅವ್ರಿಗೆ ಸಿಕ್ಕಿರಲ್ಲ. ಅಂದ್ರೆ ಅವ್ರ ಮನೆ ಮುಂದಿದ್ರು ಅವರಿಗೆ ಅದು ಗೊತ್ತಿರಲ್ಲ ಗಿಡ ಹೆಸರು ಮತ್ತೆ ಆಗಲ್ಲ. ಒಬ್ಬರ ಮನೆಗೆ ಇರುತ್ತೆ, ಇನ್ನೊಬ್ಬರ ಮನೆಗೆ ಬೇಕಾಗಿರುತ್ತೆ ಅವರಿಗೆ. ಯಾರ ಮನೆಗೂ ಕೇಳಕ್ ಆಗಲ್ಲ. ಒಂದ್ ಗಿಡ 20 ರೂಪಾಯಿ ತಗೊಂಡೋದ್ರೆ ಅವರೇ 100 ಗಿಡ ಮಾಡ್ಕೋಬಹುದು. ಹೌದೌದು. ಆ ತರ ಇದೆ. ಅದಾದ್ಮೇಲೆ ಬೇರೆ ವೆರೈಟೀಸ್ಗಳು ನಿಮ್ಮ ಹತ್ರ? ಇದು ಮಧುಕಾಮಿನಿ ಅಂತ ಹೇಳಿ. ಯಾವ್ದಮ್ಮ? ಮಧುಕಾಮಿನಿ ಗಿಡ. ಇದಾ? ವಿಶೇಷತೆ ಇದ್ರದ್ದು ಈ ಗಿಡದ್ದು? ಇದು ಫ್ಲವರ್ ಬಂದ್ಬಿಟ್ಟು ಸ್ಮೆಲ್ ಇರುತ್ತೆ, ಅರಳಿದಾಗ್ಲೂ ಸ್ಮೆಲ್ ಇರುತ್ತೆ. ಇದು ಒಂದು 80 ರೂಪೀಸ್ ರೇಂಜ್ ಮಾರ್ತೀವಿ ನಾವು ಇದನ್ನ. ಈ ಗಿಡನ? ಆಯ್ತು. ನೀವು ಈ ಗಿಡಗಳನ್ನೆಲ್ಲ ನೀವೇ ಬೆಳೆಸ್ತಿರೋ ಅಥವಾ ಬೇರೆ ಕಡೆಯಿಂದ ನೀವು ಇದನ್ನ ಹಾಕಿಸ್ಕೊಂತೀರೋ ಅಮ್ಮ, ತರಿಸ್ಕೊಂತೀರೋ? ನಾವು ಬೆಳೆಯಂತವನ್ನ ಫಸ್ಟ್ ನಾವು ಬೆಳಿತೀವಿ. ಸರಿ. ಅಲ್ಲಿ ಬೀಜ ಇರ್ತಕ್ಕಂಥವ್ ನಾವು ತಯಾರು ಮಾಡ್ತೀವಿ. ಅವನ್ನ ಸ್ವಲ್ಪ ಕಡಿಮೆ ರೇಟ್ಲಿ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನಾವು ಹೊಸ ಗಿಡ ಬೇಕು ಅಂದ್ರೆ ನಾವು ಹೊರಗಡೆಯಿಂದ ತರಬೇಕು. ಅದನ್ನ ತಂದು ಅದನ್ನ ಪ್ರೊಪಗೇಟ್ ಮಾಡ್ಬೇಕು, ಮತ್ತೆ ಅದನ್ನ ಸಸಿ ತಕೋಬೇಕು, ಮುಂದಿನ ವರ್ಷಕ್ಕೆ ಅದು ಜಾಸ್ತಿ ಆಗಂಗ್ ನೋಡ್ಕೋಬೇಕು. ಆ ತರ ಎಲ್ಲ ಮಾಡ್ಕೊಂತೀವಿ ನಾವು. ಅಂದ್ರೆ ಈಗ ಶೋ ಗಿಡಗಳು ನಿಮ್ಮ ಹತ್ರ ಅವೈಲೇಬಲ್ ಇದಾವ, ಸಿಗ್ತಾವ? ನಮ್ಮಲ್ಲಿ ಹಣ್ಣಿನ ಗಿಡ ಸಿಗ್ತವೆ, ಹೂವಿನ, ಆರ್ನಮೆಂಟಲ್ಸ್, ಮತ್ತೆ ಕ್ಯಾಕ್ಟಸ್, ಸಕ್ಯುಲೆಂಟ್ಸ್ ಅಂತ ಇದೆ. ಇಲ್ಲಿ ಬಂದ್ಬಿಟ್ಟು ಈ ತರ ಎಲ್ಲ ಬೋನ್ಸಾಯಿ ಗಿಡಗಳು ಅಂತ ಇದೆ. ಯಾವ ಗಿಡಮ್ಮ? ಇದು ಪೈಕಾಸ್ ಅಂತ ಹೇಳಿ ಬೋನ್ಸಾಯಿ. ಇವೆಲ್ಲ ಬೇರೆ ಕಡೆ ತಯಾರಾಗ್ತವೆ. ಕಸ್ಟಮರ್ ಇವನು ಕೇಳ್ತಾರೆ. ಅಂದ್ರೆ ಇದ್ರ ಲೈಫ್ ಟೈಮ್ ಎಷ್ಟಿರುತ್ತೆ ಹಾಗಂತ ಹೇಳಕ್ ಬರಲ್ಲ. ಗಿಡಗಳು ನಾವು ಲೈಫ್ ಟೈಮ್ ಹೇಳಕ್ ಬರಲ್ಲ. ಯಾಕಂದ್ರೆ ಗಿಡ ನಾವು ಎಷ್ಟು ಚೆನ್ನಾಗಿ ಜೋಪಾನ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮ್ ಜೊತೆಗೆ ಇರ್ತಾವ. ನಾವು ಅಂದ್ರೆ ಇದು ಮನೆ ಒಳಗಿಡೋದಾ ಅಥವಾ ನಾವು ಗಾಳಿ ಬೆಳಕು ಬೀಳುವಂತ ಜಾಗದಲ್ಲಿ ಹೊರಗಡೆ ಇಟ್ಕೋಬಹುದು, ನೆರಳಲ್ಲಿ ಇಡಬಹುದು. ಇದನ್ನ ಆ ತರ ಇರುತ್ತೆ. ಮತ್ತೆ ಹೂವಿನ ಗಿಡಗಳು ಯಾವ್ದು ಸಿಗ್ತಾವ? ನಮ್ಮ ಹತ್ರ ಹೂವಿನ ಗಿಡಗಳಂದ್ರೆ ಇದು ವಿಂಕ ಅಂತ ಹೇಳಿ, ಹೂವಿನ ಪೂಜೆಗೂ ಎಸ ಹೂವು ಅಂತ ಕೇಳಕ್ ಬಂದವರಿಗೆ ಇವನ್ನೆಲ್ಲ ಕೊಡ್ತೀವಿ. ಇವು ನಾವು ಕಲರ್ ನಾವೇ. ಅಮ್ಮ, ಅಂದ್ರೆ ಇವು ಮನೆ ಮುಂದಿರೋದಕ್ಕೂ ಇದಕ್ಕೂ ಬಾರಿ ಡಿಫ್ರೆನ್ಸ್ ಇದೆಯಲ್ಲ, ಏನ್ ವಿಶೇಷ ಇದ್ರದ್ದು? ಸಾದಾ 2 ಕಲರ್ಸ್ ಎಲ್ಲ ಕಡೆಗೂ ಸಿಗ್ತವೆ. ಇವು ಸ್ವಲ್ಪ ವೆರಿಗೇಟೆಡ್, ಇವೆಲ್ಲ ಹೊಸ ನಮ್ನಿ ಕಲರ್ಸ್ ಬಂದಿದಾವೆ. ನಾವು ಅದನ್ನ ಸಾಧ್ಯ ಆದಷ್ಟು ನಾವು ರೆಡಿ ಮಾಡ್ತೀವಿ ಅದನ್ನ. ಅದ್ ಬಿಟ್ರೆ ಬೇರೆ ಅಮ್ಮ ಗಿಡಗಳು? ಈಗ ಜರ್ಬೇರ ಅಂತ ಹೇಳಿ, ಈ ಜರ್ಬೇರ ಫ್ಲವರ್ ಇದು ಬಿಟ್ರೆ ಇಲ್ಲಿ ಜಿರೇನಿಯಂ ಅಂತ ಇದೆ. ಇವು ಜಿರೇನಿಯಂ ಎಲ್ಲ ಕಸ್ಟಮರ್ ಈ ತರ ಹೂವಿನವೆಲ್ಲ ಇಷ್ಟಪಡ್ತಾರೆ. ಆ ತರ ಇವನ್ ರೆಡಿ ಮಾಡಿ ಇಡ್ತೀವಿ ನಾವು ಕೂಡ. ಇದಿಷ್ಟು ಈಗ ಹೂವಿನ ಗಿಡಗಳು ಅಮ್ಮ ನಿಮ್ಮ ಹತ್ರ ಇರೋವು?
ಇದನ್ ಬಿಟ್ಟು ಬೇರೆ ತರ ಇದಾವೆ ನಿಮ್ಮ ಹತ್ರ ಗಿಡಗಳು? ದಾಸವಾಳ ಸಿಗ್ತವೆ ಮಾಮೂಲಾಗಿ, ದಾಸವಾಳ ಮತ್ತೆ ಗುಲಾಬಿ ಎಲ್ಲ ಸಿಗ್ತವೆ. ಗುಲಾಬಿ ಅಂದ್ಬಿಟ್ಟು ಕೆಲವೊಬ್ರು ಬಾಳೆ ಕೇಳ್ತಾರೆ. ಈಗ ರೈತರು ಇರ್ತಾರೆ, ರೈತರು ಹೊಲಕ್ಕೆ ಹಾಕಕ್ಕೆ 1000 ಗುಲಾಬಿ ಬೇಕು ಅಂತಾರೆ. ಆ ಟೈಮಲ್ಲಿ ಅವರಿಗೆಲ್ಲ ಅವನ್ನ ರೆಡಿ ಮಾಡಿಸ್ಕೊಡ್ತೀವಿ. ಅಂದ್ರೆ ಕೃಷಿಕರು ಕೂಡ ನಿಮ್ಮ ಹತ್ರ ಬಂದು ಗಿಡಗಳನ್ನ ತಗೊಂತಾರೆ ಅಂತ ಅರ್ಥ? ಬರ್ತಾರೆ. ಅವರಿಗೂ ನೀವು ನಿಮ್ ಕಡೆಯಿಂದ ಗಿಡಗಳು ಹೋಗ್ತವೆ. ಮೊದ್ಲು ಮಲ್ಲಿಗೆ ಹಾಕ್ತಾರೆ. ಮಲ್ಲಿಗೆ ಅವರು 100-200 ಗಂಟ್ಲೆ ಬೇಗ ಕೇಳ್ತಾರೆ. ಮುಂಚೆ ಆರ್ಡರ್ ತಗೊಂಡ್ಬಿಟ್ಟು ಅವ್ರಿಗೆ ಕೊಡ್ತೀವಿ, ಇಲ್ಲ ಅಂತ ಹೇಳಕ್ ಆಗಲ್ಲ ಅವ್ರಿಗೆ. ಆಮೇಲೆ ಈ ಇಂಡೋರ್ ಪ್ಲಾಂಟ್ಸ್ ಅಂತ ಅಂತಾರಲ್ಲ, ಈಗ ಮನೆ ಒಳಗೆ ಕೆಲವರಿಗೆ ಏನಾಗುತ್ತೆ ಅಂದ್ರೆ ದೊಡ್ಡ ಮನೇಲಿ ಇರ್ತಾರೆ, ಬಿಲ್ಡಿಂಗ್ ಮನೇಲಿ ಇರ್ತಾರೆ, ಹೊರಗೆ ಜಾಗ ಇರಲ್ಲ, ಇಂಡೋರ್ ಪ್ಲಾಂಟ್ಸ್ ಬೇಕು ಅಂತ ಅಂತಾರೆ. ಆತರ ಏನಾದ್ರು ಗಿಡಗಳು ನಿಮ್ಮ ಹತ್ರ? ಅವು ಸಿಗ್ತಾವೆ, ಅವು ಕೂಡ ಸಿಗ್ತವೆ. ಸ್ವಲ್ಪ ತೋರಿಸಬಹುದಾ ನೀವು ಅದನ್ನ? ಬನ್ನಿ ತೋರಿಸ್ತೀನಿ. ನೋಡಿ ಇವೆಲ್ಲ ಇದು ಇಂಡೋರ್ ಪ್ಲಾಂಟ್ಸ್? ಇಂಡೋರ್ ಇದೆ. ಮಾನ್ಸ್ಟರ್ ಅಂತ ಇದೆ, ಮಾನ್ಸ್ಟರ್ ಅಂತ ಇದೆ. ಅಂದ್ರೆ ಸ್ವಲ್ಪ ಈ ಎಲೆಗಳು ದೊಡ್ಡದಾಗಿ ಬಂದಿರ್ತವೆ. ಆ ತರ ಅದ್ರಾಗೆ ಫಾರ್ಮ್ ವೆರೈಟಿ ಅಂತ ಬರ್ತವೆ, ಫಾರ್ಮ್ ಗಿಡಗಳು ಅಂತ. ಇವೆಲ್ಲ ಹೌದಾ? ಹೌದು, ಅವು ಕೂಡ ಹೌದು. ಆಮೇಲೆ ಈ ಕಡೆ ಬೇರೆ ಈಗ ಹ್ಯಾಂಗಿಂಗ್ ಅಂತ ಬರ್ತಲ್ಲ, ಹ್ಯಾಂಗಿಂಗ್ ಗಿಡಗಳು ಅಂತ ನಾವು ಆಗ್ಲೇ ರೆಡಿ ಮಾಡಿ ಇಟ್ಬಿಟ್ಟಿರ್ತೀವಿ. ಈ ತರ ಹ್ಯಾಂಗಿಂಗ್ ಗಿಡ, ಈ ತರ ಎಲ್ಲ ಹ್ಯಾಂಗಿಂಗ್ ಮಾಡಿ ಇಟ್ಟಿರ್ತೀವಿ. ಇವೆಲ್ಲ ಇಂಡೋರಾ ಔಟ್ಡೋರ್ ಅಮ್ಮ ಇದೆಲ್ಲ? ಗಾಳಿ ಬೆಳಕು ಬೇಕ್ರಿ, ಯಾವ ಗಿಡಕ್ಕಾದ್ರೂ ಗಾಳಿ ಬೆಳಕು ಬೇಕು. ಒಂದು ಲಿಮಿಟ್ ನೀರು ಹಾಕೋದು, ತುಂಬಾ ನೀರು ಹಾಕಬಾರ್ದು, ತುಂಬಾ ಗೊಬ್ಬರನ ಹಾಕ್ಬಾರ್ದು. ಕ್ಲೀನ್ ಮಾಡ್ಕೊಂತ ಪ್ರತಿದಿನ ನೀರು ಹಾಕಂತಿದ್ರೆ ಗಿಡಗಳು ಚೆನ್ನಾಗಿರ್ತವೆ. ನೋಡ್ರಿ, ಇವು ಕ್ಯಾಕ್ಟಸ್ ಅಂತ ಹೇಳಿ, ಇದರಲ್ಲಿ ಒಂದು 7-8 ಜಾತಿ ಇದೆ ನಮ್ಮ ಹತ್ರ. ಕೆಲವೊಂದ್ಸರಿ ಇನ್ನೂ ಜಾಸ್ತಿ ವೆರೈಟಿ ಇರ್ತವೆ. ಒಂದೊಂದ್ಸರಿ ಒಂದೊಂದು ವೆರೈಟಿ ಇರುತ್ತೆ ನಮ್ಮ ಹತ್ರ. ಈ ವರ್ಷ ಚೆನ್ನಾಗಿ ಇವು ಬಂದಿರ್ತವೆ, ಇನ್ನೊಂದು ವರ್ಷ ಇನ್ನೊಂದು ಚೆನ್ನಾಗಿ ಬಂದಿರ್ತವೆ. ಇವೆಲ್ಲ ಸಕ್ಯುಲೆಂಟ್ ಅಂತ ಹೇಳಿ, ಸಕ್ಯುಲೆಂಟ್ಸ್ ಅಲ್ಲೂ ಹಲವಾರು ಟೈಪ್ ಇದೆ. ಇವೆಲ್ಲ ಸಕ್ಯುಲೆಂಟ್ಸ್ ವೆರೈಟಿಗಳು. ನಮ್ಮ ಕಸ್ಟಮರ್ ಯಾವ ಥರ ಇಷ್ಟಪಡ್ತಾರೋ ಅವನ್ನ ನಾವು ತಯಾರು ಮಾಡಿ ಇಡ್ತೀವಿ. ಅಮ್ಮ, ನಿಮ್ಮ ಹತ್ರ ಇಷ್ಟು ಗಿಡ ಅಲ್ದಲೆ ಹರ್ಬಲ್ ಪ್ಲಾಂಟ್ಸ್ ಏನಾದ್ರು ಸಿಗ್ತಾವ? ಕೆಲವರು ಕೇಳ್ತಾರೆ ಹರ್ಬಲ್ ಪ್ಲಾಂಟ್ಸ್ ಬೇಕು ನಮಗೆ ಅಂತೇಳಿ, ಆತರ ಏನೋ ಪ್ಲಾಂಟ್ಸ್ ಸಿಗ್ತಾವ ನಿಮ್ಮ ಹತ್ರ? ಕೆಲವೊಂದು ಹರ್ಬಲ್ ಪ್ಲಾಂಟ್ಸ್ಗಳು ಮನೆಯಲ್ಲಿ ಏನು ಪ್ರತಿನಿತ್ಯ ಬಳಕೆ ಬರ್ತಕ್ಕಂಥ ನೋಡ್ರಿ, ಈ ಒಂದೆಲಗ ಅಂತೀವಿ. ಈ ಒಂದೆಲಗ ಅದನ್ನ ಮನೆಯಲ್ಲಿ ಬಾಗಿಲ್ದಾಗ ಇಟ್ಕೊಂಡ್ರೆ ಮೆಮೊರಿ ಪವರಿಗೆ ಒಂದು ಉಪಯೋಗಿಸ್ತಾರೆ, ಮಕ್ಕಳಿಗೆಲ್ಲ ತಿನ್ನಿಸ್ಬೋದು. ಈ ಥರ ಒಂದೆಲಗ, ಆಮೇಲೆ ದೊಡ್ಡ ಪತ್ರಿ ಗಿಡ, ಕರಿಬೇವು, ನಿಂಬು, ಇವೆಲ್ಲ ಒಂದು ಮನೆ ಹತ್ರ ಹಿತ್ತಲ ಗಿಡಗಳು. ಅವೆಲ್ಲ ಹಿತ್ತಲು ಮದ್ದುಗಳು ಅಂತೀವಲ್ಲ, ಆ ಥರ ಹಿತ್ತಲ ಮದ್ದುಗಳನ್ನ ನಾವು ಕೊಡ್ತೀವಿ ಕಸ್ಟಮರಿಗೆ. ಇಷ್ಟಪಟ್ಟು ಬಂದು ತಗೊಂಡು ಹೋಗ್ತಾರೆ ಕಸ್ಟಮರ್. ಆಮೇಲೆ ಈ ನೀವು ಗೊಬ್ಬರಗಳನ್ನ ಏನ್ ನಿಮ್ಮ ಹತ್ರ ಸಿಗುತ್ತೋ ಅಥವಾ ಬೇರೆ ಕಡೆ ತರಿಸ್ತಾರಮ್ಮ ಗೊಬ್ಬರನ? ಇಲ್ಲ, ನಾವು ಗೊಬ್ಬರವನ್ನ ನಾವೇ ಹೇಳಿ ತಯಾರು ಮಾಡ್ತಿದ್ದೀವಿ. ಇದೆಲ್ಲ ಎರೆಹುಳು ಗೊಬ್ಬರ ಅಂತ ಹೇಳ್ಬಿಟ್ಟು, ಇದು ಎರೆಹುಳು ಗೊಬ್ಬರ ನೋಡಿ. ಇದು ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ ನಮ್ಮಲ್ಲಿ. ಎರೆಹುಳು ಗೊಬ್ಬರ ರೆಗ್ಯುಲರ್ ಕಸ್ಟಮರ್ ಇದ್ದಾರೆ. ಈ ತರ ಎಲ್ಲ ಚೀಲ ವೈಯರು ಇದ್ದಾರೆ, ಲೂಸ್ ವೈಯರು ಇದ್ದಾರೆ. ಕಸ್ಟಮರ್ ಯಾವ್ದು ಕೇಳ್ತಾರೆ ಅದನ್ನ ಕೊಡ್ತೀವಿ. ಆಮೇಲೆ ನಿಮಗೆ ಈ ತರ ಈಗ ಡೆಕೋರೇಷನ್ಸ್ ಬೇಕು, ಕೆಲವು ಡೆಕೋರೇಷನ್ಸ್ ಗಳು ಬೇಕು ಅಂದ್ರೆ ಸಿಗ್ತಾವ ನಿಮ್ಮ ಹತ್ರ? ಇವೆಲ್ಲ ನೋಡ್ರಿ, ಡೆಕೋರೇಷನ್ ಆರ್ನಮೆಂಟಲ್ ಪ್ಲಾಂಟ್ಸ್ ಇವೆಲ್ಲ, ಈ ತರ ಇವೆಲ್ಲ ಆರ್ನಮೆಂಟಲ್. ಆಮೇಲೆ ಡೆಕೋರೇಷನ್ ಸ್ಪಾಟ್ಸ್ ಗಳು ಆತರ ಏನಾದ್ರು ಇದಾವೆ ನಿಮ್ಮ ಹತ್ರ? ಸ್ಪಾಟ್ಸ್ ಗಳು ತುಂಬಾ ಇದಾವೆ ನಮ್ಮ ಹತ್ರ, ತುಂಬಾ ವೆರೈಟಿ ಬರ್ತವೆ. ಬನ್ನಿ ತೋರಿಸ್ತೀನಿ. ಇವೆಲ್ಲ ಪಾರ್ಟ್ಸ್ಗಳು, ಇದೆಲ್ಲ ಪ್ಲಾಸ್ಟಿಕ್ ಪಾರ್ಟ್ಸ್ ಐಟಮ್ಸ್ಗಳು. ಇವೆಲ್ಲ ಇದು ಪಿಂಗಾಣಿ ಐಟಮ್ಸು, ಇವೆಲ್ಲ ಮಡ್ ಪಾರ್ಟ್ಸ್ಗಳು. ಇದ್ರೊಳಗೆ ನಾವು ಗಿಡನೂ ಹಾಕಿ ಕೊಡ್ತೀವಿ, ನಾವು ಇದ್ರೊಳಗೆ ರೆಡಿ ಮಾಡಿ ಕೊಡ್ತೀವಿ. ನೀವು ಪಿಂಗಾಣಿನೂ ಮಾರ್ತೀರಾ? ಇಲ್ಲಿ ಪಿಂಗಾಣಿನ ತರಿಸಿ ಅದನ್ನ ಸೇಲ್ ಮಾಡ್ತೀರಾ? ತರಿಸ್ತೀವಿ, ಈಗ ಎಲ್ಲಿ ಅವೈಲೇಬಲ್ ಇರುತ್ತೆ ಅಲ್ಲಿ ತರಿಸ್ತೀವಿ. ಅಂದ್ರೆ ಕೆಲವರು ಜನ ಕೇಳ್ತಾರೆ ಬಲ್ಕ್ ಆಗಿ ನಮಗೆ ಗಿಡಗಳು ಬೇಕು, ಬಲ್ಕ್ ಆಗಿ ಮತ್ತೆ ನಮಗೆ ಈ ತರ ಇನ್ಸ್ಟ್ರೂಮೆಂಟ್ಸ್ ಗಳು ಎಲ್ಲ ಬೇಕಾಗುತ್ತೆ ನಮಗೆ ಅಂತ ಹೇಳ್ಬಿಟ್ಟು. ಇನ್ಸ್ಟ್ರೂಮೆಂಟ್ಸ್ ಗಳು ಇನ್ನೂ ಇಟ್ಟಿಲ್ಲ ನಾವು, ನೆಕ್ಸ್ಟ್ ಇಡಬೇಕು ಅಂತ ಇದೀವಿ. ಸ್ನೇಕ್ ಕೆಚರ್ ಅಂತವೆಲ್ಲ ಇವೆಲ್ಲ ಒಂದು ಸೆಕ್ಷನ್ ಮಾಡ್ಬೇಕು ಅಂತ ಇದೆ, ನೋಡೋಣ ಮಾಡ್ಬೇಕು ಅಂತ ಹೇಳಿ ಮಾಡ್ತೀವಿ. ಆಮೇಲೆ ಇಷ್ಟೆಲ್ಲ ಗಿಡಗಳು ಇಟ್ಟಿರೋದಕ್ಕೆ ಇಲ್ಲಿ ನಿಮಗೆ ಏನಾದ್ರು ತೊಂದರೆ ಅಂದ್ರೆ ಹಾವಿಂದಾಗ್ಲಿ ಆತರ ಏನಾದ್ರು? ಹಾವಿನ ಜಾಗ ಯಾವ್ದಿರುತ್ತೆ ಎಲ್ಲದ್ರ ಜೊತೆ ನಾವು ಬದುಕಬೇಕಷ್ಟೇ. ಅಮ್ಮ, ನೀವು ಇದರಿಂದ ಮೇಂಟೆನೆನ್ಸ್ ಎಲ್ಲ ತೆಗೆದು ತಿಂಗಳಿಗೆ ನೀವು ಎಷ್ಟು ಲಾಭವನ್ನು ಮಾಡ್ತೀರಾ ಇದರಿಂದ, ಈ ಗಿಡಗಳಿಂದ? ನಾವು ಸ್ಟಾರ್ಟಿಂಗ್ ಎಲ್ಲ ಮಾಡಿದಾಗ ಒಂದು 5,000 ಲಾಭ ಸಿಗೋದು, ಆಮೇಲೆ ಒಂದು 10,000ವರೆಗೂ ಬಂತು. ಈಗ ಅಟ್ ಪ್ರೆಸೆಂಟ್ ನಾವು ತಿಂಗಳ ಒಂದು 25,000 ರೂಪಾಯಿ ಲಾಭ ತೆಗಿತೀವಿ. ನಮ್ಮ ಕಸ್ಟಮರ್ ಎಲ್ಲ ಬಂದು ಹೋಗಿ ಎಲ್ಲ ಮೇಂಟೆನೆನ್ಸು, ನಮಗೆ ವರ್ಕರ್ಸ್ ಮೇಂಟೆನೆನ್ಸು ಇದೆಲ್ಲ ತೆಗೆದ್ಬಿಟ್ಟು ನಾವು ಒಂದು 25,000 ರೂಪಾಯಿ ತಿಂಗಳ ಉಳಿಯುತ್ತೆ ನಮಗೆ. ಅಮ್ಮ, ಅಕಸ್ಮಾತ್ ಯಾರೋ ಹೊಸಬ್ರು ಬಂದ್ರು ನಿಮ್ಮ ಹತ್ರ, ಹೊಸದಾಗಿ ನಾನು ಇದನ್ನ ಮಾಡ್ತೀನಿ, ಈ ತರ ನರ್ಸರಿ ಮಾಡ್ತೀನಿ ಅಂದ್ರೆ ಅಂತ ಅವರಿಗೆ ನೀವು ಏನಂತ ಹೇಳಕ್ ಇಷ್ಟಪಡ್ತೀರಾ? ಯಾವುದೇ ಕೆಲಸ ಮಾಡ್ಬೇಕಂದ್ರೆ ಇಷ್ಟಪಟ್ಟು ಮಾಡ್ಬೇಕ್ರಿ. ಅದು ಇಷ್ಟಪಟ್ಟು ಮಾಡಿದ್ದು ಯಾವತ್ತೂ ಕಷ್ಟ ಆಗಲ್ಲ. ನಾವು ಶ್ರಮ ವಹಿಸಿ ಮಾಡಿದ್ವಿ ಅಂದ್ರೆ ಕೆಲಸ ನಮಗೆ ಪ್ರತಿಫಲ ಇದ್ದೇ ಇರುತ್ತೆ.
ತುಂಬ ಧನ್ಯವಾದಮ್ಮ. ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ಕೊಟ್ಟು ನಮಗೆ ಈ ರೀತಿಯಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ನಮ್ಮ ಸಣ್ಣ ಕತೆ ಮತ್ತು ನಿಮ್ಮ ಜೊತೆ ಚಾನಲಿಂದ ನಿಮಗೆ ಧನ್ಯವಾದ ಅಂತ ತಿಳಿಸ್ತೀವಿ. ಧನ್ಯವಾದಮ್ಮ. ಧನ್ಯವಾದ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿಯಾಗಿ ನಮ್ಮ ಹೊನ್ನಮ್ಮನವರು ಜೀವನದಲ್ಲಿ ಮುಂದೆ ಬಂದಿದ್ದಾರೆ, ಕಡಿಮೆ ಬಂಡವಾಳವನ್ನು ಬಳಸಿಬಿಟ್ಟು ಅತಿ ಲಾಭವನ್ನು ಗಳಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ನೋಡಿದ್ರಾ ಅಂತ ಅನ್ಕೊತೀನಿ. ಇದೇ ರೀತಿಯಾಗಿ ಮತ್ತೊಬ್ಬ ಸಾಧಕರೊಂದಿಗೆ ನಿಮ್ಮ ಭೇಟಿಯಾಗುತ್ತೆ. ಅಲ್ಲಿ ತನಕ ಕಾಯ್ತಾ ಇರಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ಹೊಸ ವಿಡಿಯೋಗಳು ನಿಮಗೆ ಸಿಗ್ತಾ ಇರ್ತವೆ. ಅದೇ ರೀತಿಯಾಗಿ ನೋಟಿಫಿಕೇಷನ್ಸ್ ಯಾವಾರು ಬಂದರೂ ಕೂಡ ನಿಮಗೆ ಡೈರೆಕ್ಟಾಗಿ ಬೇಗ ಅಪ್ಡೇಟ್ ಸಿಗ್ತಿರುತ್ತೆ. ಧನ್ಯವಾದಗಳು. ಮತ್ತೊಬ್ಬ ಸಾಧಕರೊಂದಿಗೆ ನಿಮ್ಮ ಭೇಟಿಯಾಗುತ್ತೆ. ಅಲ್ಲಿ ತನಕ ಕಾಯ್ತಾ ಇರಿ. ಇದು ಸಣ್ಣ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.